ಶ್ರೀಮದ್ ರಾಮಾಯಣ ಮತ್ತು ಮಹಾಭಾರತಗಳು ಭಾರತದ ಮಹಾನ್ ಚರಿತ್ರೆಯಾಗಿವೆ. ಕುಮಾರಿ ಬಿಂದುಶ್ರೀ ಅನಿಸಿಕೆ. ಶ್ರೀಮದ್ ರಾಮಾಯಣ ಮತ್ತು ಮಹಾಭಾರತಗಳೆಂಬ ಮಹಾಕಾವ್ಯಗಳು ಭಾರತದ ಮಹಾನ್ ಚರಿತ್ರೆಯಾಗಿವೆ ಅಂತ ಚಳ್ಳಕೆರೆ ಶಾರದಾಶ್ರಮದ ಶಾರದಾ ಬಾಲಕ ಸಂಘದ ವಿದ್ಯಾರ್ಥಿನಿ ಕುಮಾರಿ ಬಿಂದುಶ್ರೀ ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ, ದಿವ್ಯತ್ರಯರ ಪ್ರಣಾಮ ಮಂತ್ರ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರ, ಚೈತನ್ಯದಾಯಕ ನುಡಿಗಳ ಪಠಣ, ಅಮ್ಮ ಶಾರದಾ ಮಾತೆ, ಯತಿಶಮ್ಮ ಸಿದ್ದಾಪುರ್ ಅವರು ಜಯದುರ್ಗಾ ನಾಮಾವಳಿ ಹೇಳಿಕೊಟ್ಟರೆ, ಸಂತೋಷ್ ಕುಮಾರ್ ಅವರು ಮಕ್ಕಳಿಗೆ ವಿವಿಧ ಆಟಗಳನ್ನು ಆಡಿಸಿದರು. ತರಗತಿಯಲ್ಲಿ ಪೂಜ್ಯ ಮಾತಾಜಿ ತ್ಯಾಗಮಯಿ, ಸುಧಾಮಣಿ, ಡಾಕ್ಟರ್ ಭೂಮಿಕಾ, ಅದ್ವೈತ್, ವಿವಿಕ್ತ, ವಶಿಷ್ಠ, ಜಸ್ಪಿತಾ, ಲಕ್ಷ್ಮಿ, ಯಶಸ್, ಸ್ನೇಹ, ಹರ್ಷವರ್ಧನ್, ಚರಣ್ಯ, ಸಂಜನಾ, ಭೂಮಿಕಾ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಯತಿಶಮ್ಮ ಸಿದ್ದಾಪುರ್, ಚಳ್ಳಕೆರೆ. ಮತ್ತೆ ಕೆಲವು ದಿನಗಳ ನಂತರ ವಿಶ್ವಾಮಿತ್ರರು ಸಿದ್ಧಾಶ್ರಮದಲ್ಲಿ ಯಜ್ಞ ಮಾಡಲು ಪ್ರಾರಂಭಿಸಿದರು. ಆ ಯಜ್ಞವನ್ನು ಕೆಡಿಸಲು ತಾಟಕಿಯ ಮಗ ಹಾಗೂ ಸಾವಿರಾರು ರಾಕ್ಷಸರು ಬಂದರು. ಆಗ ಶ್ರೀರಾಮ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಮಾರೀಚನನ್ನು ಸಮುದ್ರದ ಆಚೆ ಹೋಗಿ ಬೀಳುವಂತೆ ಬಾಣ ಹಾಕಿದರು. ವಿಶ್ವಾಮಿತ್ರರು ಮಾಡಿದ ಯಜ್ಞ ಸುಖಾಂತವಾಯಿತು. ನಂತರ ಮುಂದೆ ಮಿಥಿಲಾ ನಗರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಕಪಿಲ ಮಹರ್ಷಿಗಳ ಶಾಪದಿಂದ 60,000 ಸಗರರು ಬೂದಿ ಕುಪ್ಪೆಯಾಗಿ ಬಿದ್ದಿದ್ದರು. ಅವರಿಗೆ ಸದ್ಗತಿಯನ್ನು ದೊರಕಿಸುವುದಕ್ಕಾಗಿ ಭಗೀರಥನ ಪ್ರಯತ್ನದಿಂದ ಗಂಗಾಮಾತೆ ಭೂಮಿಗೆ ಹೇಗೆ ಬಂದಳು ಎಂದು ವಿವರಿಸುತ್ತಾರೆ. ದಾರಿಯಲ್ಲಿ ಗೌತಮ ಮಹರ್ಷಿ ಆಶ್ರಮಕ್ಕೆ ಶ್ರೀರಾಮಚಂದ್ರ ಪ್ರಭು ಪ್ರವೇಶಿಸುತ್ತಿದ್ದಂತೆ ಶಾಪಗ್ರಸ್ತಳಾದ ಅಹಲ್ಯ ಮಾತೆಗೆ ಶಾಪ ವಿಮೋಚನವಾಗುತ್ತದೆ. ನಂತರ ಜನಕ ಮಹಾರಾಜರು ಮಿಥಿಲಾಗೆ ಆಗಮಿಸಿದ ವಿಶ್ವಾಮಿತ್ರರಿಗೆ ಘನಸ್ವಾಗತವನ್ನು ಕೋರಿದರು. ನಂತರ ಶ್ರೀರಾಮಚಂದ್ರ ಪ್ರಭು ಶಿವಧನುಸ್ಸನ್ನು ಎತ್ತಿದರು ಹಾಗೂ ಧನುರ್ಭಂಗವನ್ನು ಸಹ ಮಾಡಿದರು. ಇದರಿಂದ ಜನಕ ಮಹಾರಾಜರು ಸೀತೆಯನ್ನು ಶ್ರೀರಾಮನಿಗೆ ಕೊಟ್ಟು ವಿವಾಹ ಮಾಡಲು ನಿರ್ಧರಿಸಿದರು. ಶ್ರೀರಾಮನ ತಂದೆಯಾದ ದಶರಥನ ಅನುಮತಿ ಪಡೆದು ಅವರನ್ನು ಆಹ್ವಾನಿಸಿ ಶ್ರೀರಾಮನಿಗೆ ಹಾಗೂ ಸೀತೆಯ ಕಲ್ಯಾಣವನ್ನು ಏರ್ಪಡಿಸಿದರು. ಹಾಗೆ ಲಕ್ಷ್ಮಣನಿಗೆ ಊರ್ಮಿಳಾನನ್ನು, ಭರತನಿಗೆ ಮಾಂಡವಿಯನ್ನು, ಶತ್ರುಘ್ನನಿಗೆ ಶತಕೀರ್ತಿಯನ್ನು ಕೊಟ್ಟು ವಿವಾಹ ಮಾಡಿದರು. ಮದುವೆಯಾದ ನಂತರ ದಶರಥರು ಹೊಸ ಜೋಡಿಗಳನ್ನು ಅಯೋಧ್ಯಕ್ಕೆ ಕರೆದುಕೊಂಡು ಹೋಗಬೇಕಾದರೆ ಮಾರ್ಗ ಮಧ್ಯದಲ್ಲಿ ಪರಶುರಾಮ ಬಂದು ಶ್ರೀರಾಮ ಶಿವಧನುಸ್ಸನ್ನು ಭಂಗ ಮಾಡಿರುವುದಕ್ಕಾಗಿ ಕೋಪ ಮಾಡಿಕೊಂಡು ವಿಷ್ಣು ಶಾಪವನ್ನು ಎತ್ತುವಂತೆ ಶ್ರೀರಾಮನಿಗೆ ಹೇಳಿದಾಗ ಶ್ರೀರಾಮ ಬಹಳ ಸುಲಭವಾಗಿ ಎತ್ತಿದರು. ಪರಶುರಾಮ ಶ್ರೀರಾಮನನ್ನು ವಿಷ್ಣುಮೂರ್ತಿ ಅವತಾರವೆಂದು ನಮಸ್ಕರಿಸಿ ಹೊರಟರು. ನಂತರ ಅಯೋಧ್ಯೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇದ್ದರು. ಆರು ಮತ್ತೊಂದು ಕಾರಣ ಅಂತಲೇ ಹೇಳ್ತಾರೆ ರಾಮಾಯಣದಲ್ಲಿ. ಮತ್ತೆ ವಾಲ್ಮೀಕಿ ಮಹರ್ಷಿ ಎಷ್ಟು ಶ್ಲೋಕ ಬರೀತಾರೆ? ಜೋರಾಗಿ ಹೇಳಿ. ಯಾವ್ದ್ರಲ್ಲಿ ಇರೋದು? ರಾಮಾಯಣದಲ್ಲಿ ಕಾಂಡ ಬರುತ್ತಲ್ಲ, ಯಾವ ಕಾಂಡ? ಅಯೋಧ್ಯ ಕಾಂಡ, ಅರಣ್ಯ ಕಾಂಡ, ಕಿಷ್ಕಿಂಧ ಕಾಂಡ, ನೆಕ್ಸ್ಟ್ ಯುದ್ಧ ಕಾಂಡ, ಉತ್ತರ ಕಾಂಡ, ಸುಂದರ ಕಾಂಡ. ಎಷ್ಟಾದ್ರು ಕಾಂಡಗಳು ಏನು ಇವಾಗ? ಎಷ್ಟು ಕಾಂಡ ಆಗಿದೆ? ಬಾಲಕಾಂಡ ಅಂತ ಯಾಕೆ ಕರೀತಾರೆ ಅಂದ್ರೆ ರಾಮ ಚಿಕ್ಕ ಹುಡುಗ ಇದ್ದಾಗ ಏನೇನಾಗಿತ್ತು ಅದನ್ನೆಲ್ಲ ಬಾಲಕಾಂಡ ಅಂತ ಕರೀತಾರೆ. ಅಯೋಧ್ಯ ಕಾಂಡ ಅಂದ್ರೆ ಅಯೋಧ್ಯದಲ್ಲಿ ಏನೇನು ನಡೀತೋ ರಾಮನ ಕಥೆ, ಅದನ್ನ ಅಯೋಧ್ಯ ಕಾಂಡ ಅಂತ ಕರೀತಾರೆ. ನೆಕ್ಸ್ಟ್ ಅರಣ್ಯ ಕಾಂಡ, ರಾಮ ಅರಣ್ಯದಲ್ಲಿ ಹೋದಾಗ ಏನೇನೆಲ್ಲ ಮಾಡ್ದ ಅಂತ ಅದನ್ನ ಅರಣ್ಯ ಕಾಂಡ ಅಂತಾರೆ. ನೆಕ್ಸ್ಟ್ ಕಿಷ್ಕಿಂಧ ಕಾಂಡ, ರಾಮ ಕಿಷ್ಕಿಂಧಗೆ ಹೋದಾಗ ಕಿಷ್ಕಿಂಧೆಯಲ್ಲಿ ನಡೆದಿರುವಂತ ಕಥೆಯನ್ನ ಕಿಷ್ಕಿಂಧ ಕಾಂಡ ಅಂತ ಕರೀತಾರೆ. ನೆಕ್ಸ್ಟ್ ಸುಂದರ ಕಾಂಡ, ಅದರಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತರು ಬರ್ತದೆ. ಸುಂದರ ಕಾಂಡದಲ್ಲಿ ಲಂಕೆಯಲ್ಲಿ ಸೀತೆಯನ್ನು ಹನುಮಂತರು
यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे ॐ असतो तमसो मा ज्योतिर्गमय मृत्योर्मा अमृतङ्गमय ॐ शान्ति शान्ति शान्तिः ॐ नमो भगवते रामकृष्णाय नमो भगवते रामकृष्णाय ॐ नमो भगवते